ನಿಮ್ಗೆಲ್ರಿಗೂ ಗೊತ್ತೇ ಇದೆ ಸೀರಿಯಲ್ಗಳಲ್ಲಿ ಎಂತೆಂತಹ ಕಥೆಗಳು ಬರುತ್ತೆ ಅನ್ನುವಂಥದ್ದು. ಸಂಜೆ ಆದ್ರೆ ಸಾಕು, ಆ ನಂತರ ಪ್ರತಿಯೊಂದು ಕಹಾನಿ ತೆರೆದಿಟ್ಕೊಳ್ತಾ ಹೋಗುತ್ತೆ ಸೀರಿಯಲ್ಗಳಲ್ಲಿ. ಅದು ನಮ್ಮ ನಿಜ ಜೀವನಕ್ಕೆ ಹತ್ತಿರ ಆಗಿರಬಹುದು ಅಥವಾ ಸತ್ಯಕ್ಕೆ ದೂರ ಆಗಿರುವಂತಹ ಕಥೆಗಳು ಆಗಿರಬಹುದು. ಕೊನೆಗೆ ಎಲ್ಲವೂ ಅಲ್ಲಿ ಬಯಲಾಗುವಂಥದ್ದು, ಮೋಸ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದು. ಅದೇ ರೀತಿ ಇದು ರಿಯಲ್ ಅಲ್ಲಿ ಅಂತಹದ್ದೇ ಒಂದು ಕಥೆ ನಡೆದಿದೆ. ಅಲ್ಲೂ ಕೂಡ ಮೋಸ ಆಗಿದೆ. ಪ್ರೀತಿಸ್ತೀನಿ ಅಂತ ಹೇಳಿ ಮೋಸ ಮಾಡಿ ಪರಾರಿ ಆಗಿರುವುದಾನೆ ಒಬ್ಬ ಹುಡುಗ. ಆತನು ಕೂಡ ಕಿರುತೆರೆ ನಟ. ಕಿರುತೆರೆ ನಟಿಗೆ ಇಂಥದ್ದೇ ಮೋಸ ಮಾಡಿದ್ದಾನೆ. ಹಾಗಾದ್ರೆ ಆತ ಯಾರು, ಈಕೆ ಯಾರು, ಯಾವ ರೀತಿಯಾಗಿ ಇವರಿಬ್ಬರ ಮಧ್ಯೆ ಪ್ರೀತಿ ಸಂಬಂಧ ಹುಟ್ಟಿಕೊಳ್ತು, ಆ ನಂತರ ಆತ ಮೋಸ ಮಾಡೋದಕ್ಕೆ ಹೊರಟಿದ್ದು ಹೇಗೆ, ಈಗ ಆತ ಎಲ್ಲಿದ್ದಾನೆ, ಇವೆಲ್ಲದರ ಕಹಾನಿಯೇ ಕಿರುತೆರೆ ಕಹಾನಿ. ಕಿರುತೆರೆ ಕಹಾನಿ ವಿಶೇಷ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ಕಿರುತೆರೆ ನಟನೊಬ್ಬ ಕಿರುತೆರೆ ನಟಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿರುವಂತಹ ಆರೋಪ ಈಗ ಕೇಳಿ ಬಂದಿರುವಂತದ್ದು. ಈತನ ಪ್ರೇಮ ಪ್ರಸಂಗ ಯಾವ ರೀತಿಯಾಗಿತ್ತು, ಇವರಿಬ್ರು ಯಾವಾಗದಿಂದ ಪ್ರೀತಿಯನ್ನ ಮಾಡ್ತಾ ಇದ್ರು, ಹಾಗೇನೆ ಆ ನಂತರ ಆಗಿದ್ದೇನು, ಈಗ ಆಕೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಯಾಕೆ, ಇವೆಲ್ಲದರ ಬಗ್ಗೆ ನಾನು ಅವರ ಹತ್ರನೇ ಮಾತನಾಡಿಸ್ತೀನಿ. ಇದರ ಬಗ್ಗೆ ಮಾತನಾಡೋದಕ್ಕೆ ಕಿರುತೆರೆ ನಟಿ ಹಾಗೇನೆ ಮೋಸ ಹೋಗಿರುವವರು ಇವರು ಕೂಡ ದಿವ್ಯಾ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದ್ರೆ ಈ ಸ್ಟೋರಿ ಏನು ಅನ್ನೋದನ್ನ ನಾವು ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಮದುವೆಯಾಗೋದಾಗಿ ನಂಬಿಸಿ ಕಿರುತೆರೆ ನಟನೊಬ್ಬ ಕಿರುತೆರೆ ನಟಿಯ ಮೇಲೆ ಅತ್ಯಾಚಾರ ಮಾಡಿರುವಂತಹ ಘಟನೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಆರೋಪಿ ಮಿಥುನ್ ಮತ್ತು ದಿವ್ಯಾ ಕಳೆದ 1 ವರ್ಷದಿಂದ ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ರು. 3 ತಿಂಗಳ ಹಿಂದೆ ದಿವ್ಯಾ ತಾಯಿಗೆ ಊರಿಗೆ ಹೋದಾಗ ನನ್ನ ಮೇಲೆ ಮಿಥುನ್ ಅತ್ಯಾಚಾರವನ್ನ ಮಾಡಿದ್ದಾನೆ. ನಾನು ಈಗ 3 ತಿಂಗಳ ಗರ್ಭಿಣಿಯಾಗಿದ್ದೇನೆ. ಗರ್ಭಿಣಿಯಾದ ನಂತರ ನನ್ನನ್ನ ಮದುವೆಯಾಗು ಅಂತ ಕೇಳಿದಾಗ ಮಿಥುನ್ ಮದುವೆಯಾಗೋದಕ್ಕೆ ನಿರಾಕರಿಸುತ್ತಿದ್ದಾನೆ ಅಂತ ನಟಿ ದಿವ್ಯಾ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಅತ್ಯಾಚಾರ ಆರೋಪ ಪ್ರಕರಣವನ್ನ ದಾಖಲಿಸಿಕೊಂಡಿರುವ ಕಾಮಾಕ್ಷಿಪಾಳ್ಯ ಠಾಣೆಯ ಪೊಲೀಸರು ಆರೋಪಿ ಮಿಥುನ್ನನ್ನ ಬಂಧಿಸಿ ತನಿಖೆ ನಡೆಸುತ್ತಿದ್ದಾರೆ. ಈಗಾಗಲೇ ಕಿರುತೆರೆ ನಟ ಮಿಥುನ್ ವಿರುದ್ಧ ದಿವ್ಯಾ ಆರೋಪವನ್ನ ಮಾಡಿದ್ದಾರೆ. ಅತ್ಯಾಚಾರ ಆರೋಪದ ಮೇಲೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ದೂರನ್ನ ದಾಖಲಿಸಲಾಗಿದೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರುವಂತಹ ಫೋಟೋ ಮಿಥುನ್ ಆತನದ್ದು. ಆತನು ಕೂಡ ಕಿರುತೆರೆ ನಟ. ಇವರಿಬ್ರು 1 ವರ್ಷದಿಂದ ಪ್ರೀತಿಯನ್ನ ಮಾಡ್ತಾ ಇದ್ರು. ಆದ್ರೆ ಈಕೆಯನ್ನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಆಕೆ 3 ತಿಂಗಳ ಗರ್ಭಿಣಿ ಅಂತ ತಿಳಿದಾಗ ಈತ ಮದುವೆ ಆಗೋದಕ್ಕೆ ನಿರಾಕರಿಸಿದ್ದಾನೆ. ಈ ಹಿನ್ನೆಲೆಯಲ್ಲಿ ಈಗ ದಿವ್ಯಾ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಈಗಾಗಲೇ ಮಿಥುನ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಎಸ್ ದಿವ್ಯಾ, ಎಲ್ಲಿಂದ ಆರಂಭ ಆಯಿತು ನಿಮ್ಮ ಪ್ರೇಮ ಪ್ರೀತಿ ಹಾಗೇನೆ ಈ ಒಂದು ಸಂಬಂಧಗಳು? ಅದರ ಜೊತೆಗೆ ಕೇಳುವಂಥದ್ದು, ಯಾವ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರಿ, ಯಾವ ರೋಲ್ ಮಾಡ್ತಾ ಇದ್ರಿ? ನಾನು ಫ್ರೆಂಡ್ ರೋಲ್ ಮಾಡ್ತಾ ಇದ್ದೆ. ಅದರಲ್ಲಿ ಅವ್ನು ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಶೂಟಿಂಗ್ ಹೋಗಿದ್ರಿಂದ ಅವ್ನು ನನಗೆ ಅಲ್ಲಿ ಪರಿಚಯ ಆಗಿದ್ದು. ಪರಿಚಯ ಆದಮೇಲೆ ಫ್ರೆಂಡ್ಸ್ ಆಗೇ ಇದ್ದಿದ್ದು. ಒಂದು ವೀಕ್ ಹಂಗೆ ನನಗೆ ಫ್ರೆಂಡ್ ಆಗಿದ್ದು. ಅದಾದಮೇಲೆ ನನಗೆ ಅವರೇ ಪ್ರಪೋಸ್ ಮಾಡಿದ್ದು. ಪ್ರಪೋಸ್ ಮಾಡಿದ್ಮೇಲೆ ನಂಗೆ ಟೈಮ್ ಬೇಕು ಅಂತ ಹೇಳಿ ಸ್ವಲ್ಪ ದಿನಕ್ಕೆ ನಾನು ಓಕೆ ಅಂತ ಅಂದರೆ ಅವಾಗ ಅವ್ರು ಒಳ್ಳೆಯ ಥರನೇ ಇದು ಮಾಡಿದ್ರು. ಆಗ ನಾನು ಓಕೆ ಅಂತಲೇ ಒಪ್ಕೊಂಡೆ. ಆದರೆ ಈಗ ಅವರು ಅದೆಲ್ಲ ಆದಮೇಲೆ ನನಗೆ ಬಲವಂತವಾಗಿ ನನಗೆ ಮದುವೆ ಆದಮೇಲೆ ನಾನು ನಿಮ್ಮ ಜೊತೆ ಮೂವ್ ಮಾಡ್ತೀನಿ ಅಂತ ಅಂದರೂ ಕೂಡ ಇಲ್ಲ, ನಾನು ನಿನ್ನ ಮದುವೆ ಆಗ್ತೀನಿ ಅಲ್ವಾ ಅಂದ್ಬಿಟ್ಟು ನನ್ನ ಜೊತೆ ರೋಡಲ್ಲಿ ನಡ್ಕೊಂಡು ನನ್ನ ಇದು ಮಾಡಿದ್ದಾರೆ. ಹಾಗಾಗಿ ನಾನು ಆದರೂ ಅವ್ರ ಅಪ್ಪ ಅಮ್ಮ ಹತ್ರ ಹೋಗ್ಬಿಟ್ಟು ನಾನು ಈ ಥರ ಆಗಿದೆ, ನನ್ನ ಮದುವೆ ಮಾಡಿಸಿ ಅಂತ ಇದು ಮಾಡಿದಾಗ ಅವ್ರ ತಾಯಿ ಕೂಡ ನನ್ನ ಜೊತೆಗೆ ತಪ್ಪಾಗೆ ಮಾತಾಡಿದ್ದಾರೆ, ಕೆಟ್ಟದಾಗೆ ಮಾತಾಡಿದ್ದಾರೆ. ಮನೆ ಹತ್ರ ಹೋದಾಗ ಇದು ಕಾರಣ ನಾನು ಅಲ್ಲ ಬೇರೆ ಯಾರು ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ನಾನು ಠಾಣೆಗೆ ಹೋಗಲೇಬೇಕಾಯಿತು. ಅಲ್ಲಿ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಅಲ್ಲೂ ಕೂಡ ಮಾಡಿಲ್ಲ. ಚಂದ್ರ ಲೇಔಟಲ್ಲಿ ಕೂಡ ಮಾಡಲಿಲ್ಲ. ಮದುವೆ ಮಾಡ್ಕೊತೀನಿ ಅಂತ ಇವರು ಕೂಡ ಹುಡುಗ ಕೂಡ ಇರಲಿಲ್ಲ, ಓಡೋಗ್ಬಿಟ್ಟಿದ್ದ. ಎಲ್ಲಿಗೆ ಹೋಗಿದ್ರು ಅಂತಲೂ ಕೂಡ ಹೇಳಿಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲ ಬಿಟ್ಬಿಟ್ಟು ಹೋಗಿದ್ರು. ಲಾಸ್ಟಿಗೆ ಅವ್ರ ತಂದೆನೇ ಕರ್ಕೊಂಬಂದ್ಬಿಟ್ಟು ಠಾಣೆಲಿ ಬಿಟ್ಟರು. ಆಗ ಸ್ಟೇಷನಲ್ಲಿ ನಿಮ್ಮಿಬ್ಬರಿಗೂ ಮದುವೆ ಮಾಡ್ಕೊತೀರಾ ಅಂತ ಕೇಳಿದಾಗ ಮದುವೆ ಮಾಡ್ಕೊತೀವಿ ಅಂದ್ಬಿಟ್ಟು ಒಪ್ಪಂದ ಅಲ್ಲಿ ಹ್ಞೂ ಅಂತ ಅಂದ್ಬಿಟ್ಟು ನನ್ನ ಜೊತೆಗೆ ಬಂದರು. ಮದುವೆ ಮಾಡ್ಕೊತೀವಿ ಅಂತ ಹೇಳಿದ ಮೇಲೆ ಅಲ್ಲಿ ನನಗೆ ಪ್ರೆಗ್ನೆನ್ಸಿ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಸೋಕ್ಕೋಸ್ಕರ ಹಾಸ್ಪಿಟ್ಲಿಗೆ ಕೂಡ ಕಳಿಸಿದ್ದಾರೆ. ಅಲ್ಲಿ ಕೂಡ ಕನ್ಫರ್ಮ್ ಅಂದ್ಬಿಟ್ಟು ಆಗಿದೆ. ಅಲ್ಲಿ ಬಂದಮೇಲೆ ಸರಿ ನಾನು ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ರು ಸ್ಟೇಷನಲ್ಲಿ. ಅಲ್ಲಿಂದ ಬಂದಮೇಲೆ ಹೋಗಿ ಸರಿ ನೀವು ಮದುವೆ ಮಾಡಿಕೊಂಡು ಇದು ಮಾಡಿ ಅಂತ ಕಳಿಸಿದ್ರು. ಇವ್ರ ಅವ್ರ ತಾಯಿ ಮನೆಗೆ ಕೂಡ ಅವ್ರು ಹೋಗಲಿಲ್ಲ. ನನ್ನ ಜೊತೆನೇ ನಮ್ಮ ಮನೆಗೆ ಬಂದರು. ಯಾಕಂದರೆ ನನಗೆ ಯಾರೂ ಇಲ್ಲ, ಅಪ್ಪ ಅಮ್ಮ ಇಲ್ಲ, ಯಾರೂ ಇಲ್ಲ, ನನಗೆ ಇವಾಗ ನಿನ್ನ ಜೊತೆನೇ ಬಂದುಬಿಡ್ತೀನಿ, ಅವ್ರು ಯಾರೂ ನನ್ನ ಜೊತೆಗೆ ಇರಲ್ಲ ಅಂತಿದ್ದಾರೆ, ನನಗೆ ನಿನ್ನ ಜೊತೆನೇ ಬರ್ತೀನಿ ಅಂತ ಹೇಳಿಬಿಟ್ಟು ಈ ಥರ ಬಂದರು.
ಆದರೆ ಸ್ಟೇಷನ್ ಇಂದ ಹೊರಗಡೆ. ಹೌದು, ಆ ಥರ ಹೇಳಿಬಿಟ್ಟು ಬಂದವರು. ಅವ್ರ ತಂದೆ ತಾಯಿ ಕೂಡ ನನಗೆ ಸಂಬಂಧನೇ ಇಲ್ಲ, ನನ್ನ ಮಗ ಸತ್ತೋದ ಅಂತ ಹೇಳಿಬಿಟ್ಟು ಅವರು ಕೂಡ ಹೊಂಟೋಗ್ಬಿಟ್ರು. ಹೊಂಟೋದವರು ಲಾಸ್ಟಿಗೆ ಇವ್ರು ನಾವು ಕರ್ಕೊಂಡು ಹೋಗ್ಲೇಬೇಕಾಯ್ತು. ಮನೆಗೆ ಕರ್ಕೊಂಡು ಹೋದ್ಮೇಲೆ ಒಂದೆರಡು ದಿವಸ ಏನೋ ಮನೇಲಿ ಇರೋ ಥರ ಇದು ಮಾಡಿದ್ರು. ಆಮೇಲೆ ನನ್ನ ಕೆಲಸ ಇಲ್ಲ, ನನ್ನ ಮದುವೆ ಇವಾಗ ಆದರೆ ಇದಾಗುತ್ತೆ ಅಂತೆಲ್ಲ ಹೇಳಿ ನನಗೆ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ ಬಿಡು, ಇವಾಗ ಕೆಲಸ ಇರತ್ತಾನೆ, ಸರಿ ಯಾವಾಗ ಕೆಲಸ ಸಿಗುತ್ತಂದರೆ ಇನ್ನೊಂದು 15 ಡೇಸಲ್ಲೇ ನಾನು ನಿನಗೆ ಕೆಲಸ ಹುಡ್ಕೊಂಡು ನಾನು ಮದುವೆ ಮಾಡ್ಕೊತೀನಿ ಅಂತ ಅದನ್ನೇ ಹೇಳ್ತಾ ಹೋದರು. ಲಾಸ್ಟಿಗೆ ನಾನು ಮದುವೆ ಕೂಡ ಆಗಿದ್ದಿಲ್ಲ, ಇವಾಗ ಸ್ಟೇಷನಲ್ಲಿ ಹೇಳಲೇಬೇಕಾಗಿತ್ತು ಮದುವೆ ಆಗಿದೆ ಅಂದ್ಬಿಟ್ಟು. ಆಗ ನಾನು ಇವರು ಏನು ಮಾಡಲಿ, ಇವಾಗ ನಿನ್ನ ಮದುವೆನೇ ಆಗಿಲ್ಲ, ನಾನು ಏನಂತ ಹೇಳಲಿ ಅಂತ ಹೇಳಿದಾಗ, ಮದುವೆ ಆಗಿದೆ ಅಂತ ಕೂಡ ನೀನಲ್ಲಿ ಹೇಳು ನನಗೆ. ಹೌದು, ನನಗೆ ಸುಳ್ಳು ಹೇಳು, ಇಲ್ಲದ್ರೆ ಇವಾಗ ಮದುವೆ ಆಗಿಲ್ಲ ಅಂದರೆ ಇವಾಗ ಕೆಲಸ ಕೂಡ ಇಲ್ಲ, ಮತ್ತೆ ನಾನು ಸ್ಟೇಷನ್ ಹತ್ರ ಹೋಗಬೇಕಾಗತ್ತೆ, ನನಗೆ ಈ ಥರ ಹೇಳು ಅಂತ ಹೇಳ್ಕೊಟ್ಟಾಗ, ಇವಾಗ ನಿನ್ನ ಮದುವೆ ಆಗಿಲ್ಲ ಅಂದರೆ ಅದನ್ನ ಹೆಂಗೆ ಹೇಳೋಕ್ಕಾಗತ್ತೆ ಅಂತ ಅಂದಾಗ, ಸರಿ ಹೇಳ್ತೀನಿ, ಅಲ್ಲಿ ಹೋದ್ಮೇಲೆ ಒಬ್ಬರ ಹತ್ರ ಎಲ್ಲರ ಹತ್ರ ಹೇಳೋಕ್ಕಾಗಲ್ಲ, ಅಲ್ಲ ನನ್ನ ಯಾರು ಲಾಯರ್ ಇದ್ರೆ ಅವ್ರ ಹತ್ರ ಅವ್ರಿಗೆ ಹೇಳಿದ್ದು, ಮದುವೆ ಮಾಡ್ಕೊತೀವಿ ಅಂತ ಹೇಳಿ ಅವ್ರಿಗೆ ಇದು ಮಾಡಿದ್ವಿ. ಅವ್ರಿಗೆ ಫೋನಲ್ಲಿ ಹೇಳಿದ್ವಿ ನಮ್ಮಿಬ್ರದ್ದು ಮದುವೆ ಆಗಿದೆ ಅಂತ ಹೇಳಿ, ಬರೀ ಬಾಯಿ ಮಾತಲ್ಲಿ ಹೇಳಿದ್ದು. ಏನಾದ್ರು ಪ್ರೂಫ್ ಇದೆಯಾ ಅಂದರು, ಪ್ರೂಫ್ ಏನೂ ಇಲ್ಲ ಅಂದ್ವಿ. ಅಂದರೆ ಪ್ರೂಫ್ ಮದುವೆನೇ ಆಗಿಲ್ಲ, ಯಾವುದೂ ಪ್ರೂಫ್ ಇರಲಿಲ್ಲ. ಅದಾದಮೇಲೆ ಇವ್ರು ನನಗೆ ತುಂಬ ಅಂದರೆ ನಾನು ಪ್ರೆಗ್ನೆನ್ಸಿ ಇದ್ದೀನಿ ಅಂದ್ಬಿಟ್ಟು ನನಗೆ ಹೊಡೆಯೋದು, ನನಗೆ ಹೊಟ್ಟೆಗೆಲ್ಲ ಹೊಡೆಯೋದು, ಪಕ್ಕೆಗೆಲ್ಲ ಹೊಡೆಯೋದು ತುಂಬ ಆಗ್ತಾಯಿತ್ತು. ಎಲ್ಲಿ ನಿಮ್ಮ ಮನೆಯಲ್ಲೇ? ನಮ್ಮ ಮನೇಲೆ. ಹೌದು. ಅಂದರೆ ಇವ್ರು ನಮ್ಮ ಮನೆಗೂ ಕರೆಕ್ಟಾಗಿ ಇರ್ತಾ ಇರಲಿಲ್ಲ. ಎಲ್ಲಿಗೆ ಹೋಗಿದ್ಯಾ ಅಂತ ಕೇಳಿದ್ರೆ ಎಲ್ಲಿಗೆ ಹೋಗಿದ್ಯಾ ಅಂತ ಹೇಳ್ತಾ ಇರಲಿಲ್ಲ. ನಾನೇನಕ್ಕೆ ನಿನ್ನ ಹತ್ರ ಹೇಳಬೇಕು, ರೈಟ್ಸ್ ಇಲ್ವಾ ಅಂದರೆ ಇಲ್ಲ, ನಿನ್ನ ರೈಟ್ಸ್ ಇದೆ, ಆದರೆ ನಾನು ಹೇಳಲ್ಲ, ನನ್ನ ಇಷ್ಟ, ನನಗೆ ಹೋಗೋಕ್ಕೆ ರೈಟ್ಸ್ ಇಲ್ವಾ. ಒಂದು ಸತಿ ಇವರು ಎಲ್ಲ ಇವ್ರ ತಂದೆ ತಾಯಿ ಕೌಂಟ್ರಸಲ್ಲೇ ಇದ್ದಾರೆ, ಆದರೂ ಕೂಡ ಇವರು ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಕೂಡ ಹೇಳಿದರು. ನಾನು ಒಂದು ಸತಿ ಇವ್ರ ತಂದೆ ತಾಯಿ ಮತ್ತು ಇವರ ತಮ್ಮ ಜೊತೆಗಿದ್ದನ್ನ ನಾನು ನೋಡಿದ್ದೀನಿ. ಆದರೆ ತಂದೆ ತಾಯಿ ಜೊತೆಗಿದ್ದಾರೆ ಅಂದ್ಬಿಟ್ಟು ನಾನು ತಪ್ಪಾಗಿ ಮಾತಾಡೋಕ್ಕಾಗಲ್ಲ, ಅಲ್ಲಿ ಹೋಗಿ ಜಗಳನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರ ಅಪ್ಪ ಅಮ್ಮ ಆಗ್ತಾರೆ. ಹಾಗಾಗಿ ನಾನು ಸೈಲೆಂಟಾಗಿ ಇದಾಗ್ಬಿಟ್ಟಿದ್ದೀನಿ, ಮಾತಾಡಿಲ್ಲ. ಇವ್ರು ಏನಂತಿದ್ದಾರೆ ಅಂದರೆ ಇವಾಗ ಸಂಬಂಧನೇ ಇಲ್ಲ, ಇವಾಗ ಬಂದುಬಿಟ್ಟು ನನ್ನಿಂದ ಇವಾಗ ಈ ಥರ ಗಲಾಟೆ ಮಾಡಿಸಿದ್ದಾರೆ, ಮತ್ತೆ ಹೊಡೆದು ಲಾಸ್ಟಿಗೆ ಪ್ರತಿ ಸತಿನೂ ಹೇಳಿ ತಿನ್ನೋಕ್ಕಾಗ್ದೇ ನಾನು ಹೋಗ್ಬಿಟ್ಟು ಕಾಮಾಕ್ಷಿ ಪಾಳ್ಯದಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಎಸ್, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಈಗ ನಾವೊಂದು ಫೋಟೋದಲ್ಲಿ ನೋಡ್ತಿದ್ವಿ, ನೀವು ಗಮನಿಸಿದಾಗೆ ಆ ಫೋಟೋದಲ್ಲಿ ನಿಮ್ಮ ಬದಲು ಬೇರೆ ಯಾರೋ ಇದ್ದಾರೆ, ಅವ್ರು ಯಾರು ಏನು ಅಂತ ನಿಮ್ಗೆ ಏನಾದರೂ ಗೊತ್ತಾ ಹೇಗೆ ಅಂತ? ಇಲ್ಲ, ಒಂದು ಗರ್ಲ್ ಫ್ರೆಂಡ್ಸ್ಗಳು ತುಂಬ ಇದ್ದಾರೆ, ಒಂದೇ ಅಲ್ಲ 3 ಜನ ಗರ್ಲ್ ಫ್ರೆಂಡ್ಸಲ್ಲಿ. ಅದರ ಹುಡುಗಿರ ಹೆಸರೆಲ್ಲ ಹೇಳೋಕ್ಕಾಗಲ್ಲ. ಅದರಲ್ಲಿ ಸಿಕ್ಕಿದಂಥ ಸಾಕ್ಷಿಯಲ್ಲಿ ನಾನು ಇದೊಂದನ್ನ ಕೊಟ್ಟಿದ್ದೀನಿ. ಯಾಕಂದರೆ ಅದು ಇನ್ನೊಂದು ಹುಡುಗಿಗೆ ಮದುವೆ ಆಗಿದೆ, ಇನ್ನೊಂದು ಹುಡುಗಿ ಇಲ್ಲೇ ಇದ್ದಾಳೆ, ಅವಳನ್ನ ಓದ್ತಾ ಇದ್ದಾಳೆ. ಹಾಗಾಗಿ ಅವ್ರ ಹೆಸರೆಲ್ಲ ಇದು ಮೆನ್ಷನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ಲೈಫ್ ಕೂಡ ಇದಾಗುತ್ತೆ. ಹೀಗೇನೇನಾ ಇವ್ರ ಕ್ಯಾರೆಕ್ಟರ್ ಹೀಗೆ ಅಂತ? ಹೌದು. ಅವ್ರು ಇನ್ನೊಂದಂದರೆ ಅವ್ರಿಗೆ ಹುಡುಗಿಯರಂದರೆ ಹುಡುಗಿ ಸಣ್ಣ ಇರಬೇಕು, ದಪ್ಪ ಇರಬೇಕು, ಅವ್ರಿಗೆ ಈ ಥರ ಹುಚ್ಚುಗಳು ಜಾಸ್ತಿ ಇದೆ. ಅವ್ರಿಗೆ ಹುಡುಗಿಯರು ಹುಚ್ಚು ಅಂದ್ರೂ ತುಂಬ ಇದೆ. ಅಂದರೆ ಅವ್ರಿಗೆ ಹುಡುಗಿಯರು ನೋಡ್ತಿದ್ದಂಗೆ ಎಲ್ಲ ಥರ ಹುಡುಗಿಯರು ಬೇಕು. ಅವ್ರಿಗೆ ಅವ್ರು ಪ್ರತಿಯೊಂದು ಹುಡುಗಿನೂ ಲವ್ ಮಾಡಿರೋದು 3 ತಿಂಗಳು, 6 ತಿಂಗಳು, 1 ವರ್ಷ, ಈ ಥರನೇ ಲವ್ ಮಾಡಿರೋದು. ಫಸ್ಟ್ನೇ ಹುಡುಗಿ ಬಂದ್ಬಿಟ್ಟು ಆ ಹುಡುಗಿನೂ 1 ವರ್ಷ ಲವ್ ಮಾಡಿದ್ದಾರೆ. 2ನೇ ಹುಡುಗಿ ಕೂಡ 3 ಮಂತ್ಸ್ ಏನೋ ಇದು ಮಾಡಿದ್ದಾರೆ. ಇದೇ ಥರನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗಲೂ ಬೇರೆ ಗರ್ಲ್ ಫ್ರೆಂಡ್ಸ್ ಏನಾದರೂ ಇದ್ದಾರಾ? ಅಂದರೆ ನನಗೀಗ ಪಾಸ್ವರ್ಡ್ ಫೋನ್ ಕೂಡ ನನ್ನ ಕೈಯಲ್ಲಿ ಕೊಡಲ್ಲ. ಅವ್ರು ಪಾಸ್ವರ್ಡ್ ಇಟ್ಟಿದ್ದಾರೆ, ನಾನು ಫೋನ್ ಮುಟ್ಟಕ್ಕೆ ನನ್ನ ಪಾಸ್ವರ್ಡ್ ಅವ್ರಿಗೆ ಹೇಳ್ಬೇಕಾಗತ್ತೆ, ಬಟ್ ಅವ್ರ ಪಾಸ್ವರ್ಡ್ ನನಗೆ ಹೇಳಲ್ಲ. ನನ್ನ ಫೋನ್ ಕೂಡ ಅವ್ರ ಕೈಯಲ್ಲಿ ಮುಟ್ಟಕ್ಕೆ ಕೊಡಲ್ಲ. ಅವ್ರು ನಾನೇ ಮುಟ್ಟಿದ್ರೆ ನೀನೇನಕ್ಕೆ ಮುಟ್ತೀಯಾ ಅಂದ್ಬಿಟ್ಟು ಮಾಡ್ತಾರೆ. ಆದರೆ ನನ್ನ ಫೋನ್ ಹಿಡ್ಕೊಂಡು ಅವ್ರು ಗೇಮ್ ಆಡೋದು, ನನ್ನ ಫೋನಲ್ಲಿ ಎಲ್ಲ ಚೆಕ್ ಮಾಡೋದು, ನೈಟ್ ಹೊತ್ತೆಲ್ಲ ಎದ್ಬಿಟ್ಟು ಒಂದೊಂದು ಸತಿ ನನ್ನ ಜೊತೆಗಿರ್ತಾರೆ. ಇನ್ನು ಯಾವಾಗ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಲ್ಲ, ನಾನೇನು ಕೇಳಬೇಕು ಅಂತ ಕೇಳ್ತಾರೆ. ನೈಟ್ ಹೊತ್ತು ನಾನು ಏನೋ ಮಲ್ಕೊಂಡಿದ್ರೆ ನನ್ನ ಫೋನ್ ತೊಗೊಂಡ್ಬಿಟ್ಟು ಚೆಕ್ ಎಲ್ಲ ಮಾಡಿಬಿಟ್ಟು ಅದರಲ್ಲಿ ಏನೇನು ಇರುತ್ತೋ ಅದನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ ಕುತ್ಕೊಂಡು. ಅದರಲ್ಲೇನೂ ಇರಲ್ಲ, ಆದರೆ ಇವ್ರು ಚೆಕ್ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ. ಹಾಗಾಗಿ ತುಂಬ ನನ್ನ ಬಗ್ಗೆ ಇವಾಗ ಇವರು ಬಿಟ್ಟೋಗಿರೋದ್ರಿಂದ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಎಸ್, ಇದ್ರ ಬಗ್ಗೆ ನಿಮ್ಮ ಹತ್ರ ಮಾತನಾಡ್ತೀನಿ. ನಿಜವಾಗ್ಲೂ 1 ವರ್ಷದಿಂದ ನಡೆದಿದ್ದಾದ್ರೂ ಏನು ಈಗಾಗಲೇ ಹೇಳಿದಂಗೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ, ಮದುವೆ ಆಗಿದೆ ಅನ್ನೋದ ಸುಳ್ಳು ನಾಟಕವನ್ನು ಕೂಡ ಈಗಾಗಲೇ ಆಡಲಾಗಿದೆ. ಹಾಗಾದ್ರೆ ಮಿಥುನ್ ಮನೆಯವರಿಗೆ ಇವೆಲ್ಲವೂ ಗೊತ್ತಿತ್ತಾ? ಮಿಥುನ್ ಮನೆಯವರು ದಿವ್ಯಾನ್ ಜೊತೆ ಮಾತನಾಡಿದಾರಾ? ಆ ಸಂದರ್ಭ ಹೇಗಿತ್ತು, ಅಥವಾ ಅವ್ರ ಮಿಥುನ್ ತಂದೆ ಏನ್ ಹೇಳಿದ್ದಾರೆ ಆ ಸಂದರ್ಭದಲ್ಲಿ? ಇವೆಲ್ಲದರ ಬಗ್ಗೆ ಮಾತನಾಡೋಣ ಒಂದು ಸಣ್ಣ ಬ್ರೇಕ್ನ ನಂತರ.